ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಮೊದಲು ನಾವು ತುಂಬಾ ಕಂಟೆಂಟ್ ಕೊಟ್ಟಿದ್ದೀವಿ. ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ 15 days ನಾವು ಒಂದ್ಸಲ ಕಾಲ್ ಮಾಡಿ ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ. ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮೇಡಮ್ ಹೇಳಿದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು, ಬಟ್ ನಾನ್ ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಿಗಿರ್ಬೋದು. ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ. ಸೊ ನಾನು ಸರ್ ತಗೊಂಡಿಗೆ ಒಂದು 5 ನಿಮಿಷ ಟೈಮ್ ತಗೊಳ್ತೀನಿ, ಸಾರಿ. ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಸಬ್ಜೆಕ್ಟ್ ನ ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರೀಬಹುದು. ಸ್ಕ್ರಿಪ್ಟ್ ನ ಪೆನ್ ಅಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್. ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾನೇ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವ್ದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ. ನಾರ್ಮಲಿ ನಾವೆಲ್ಲದೂ ನಮ್ದು ಕಂಪ್ಲೀಟ್ ಟೀಮ್ ಇದೆ, ವರ್ಕ್ ಮಾಡ್ಕೊಳ್ತೀವಿ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ. ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗೋದು ಟೆಕ್ನಿಕಲಿ ಮತ್ತೆ ಕ್ರಿಯೇಟಿವ್ ಟೀಮ್ ಅವ್ರು ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಈಸಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ. ಸೊ ಸ್ಪೆಷಲಿ ವಿಜಯಣ್ಣ ಇರ್ಬೋದು. ನಾನು ಈ ಸಬ್ಜೆಕ್ಟ್ ನ ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿ, ದೆನ್ ರಮೇಶ್ ಸರ್, ನಂತರ ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಅವ್ರ ಮೊದಲನೇ ಸಿನಿಮಾ, ಮರಾಠಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತ ಪ್ರೊಡ್ಯೂಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ. ಡೆಫಿನೆಟ್ಲಿ ವಿಜಯಣ್ಣ ಇರ್ಬೋದು ಮತ್ತೆ ನಮ್ದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮತ್ತೆ ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟ್ ನ ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲನೂ ಏನಾದ್ರು ಒಂದಿಷ್ಟು ಜಾಸ್ತಿ ಆಗೋದು. ರಾಘವೇಂದ್ರ ಸರ್ ಫಸ್ಟ್ ಹೇಳಿದ್ರು ವಿಜಯಣ್ಣ ಹತ್ರ, ವಿಜಯಣ್ಣ ಹತ್ರ ಮೆಲ್ಲ ನಾನು ಹೇಳೋದು, ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ. ಸೊ ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್. ಮತ್ತೆ ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದಟ್ ಹೀರೋ ಪ್ರೊಡ್ಯೂಸರ್ಸ್. ಅವ್ರು ಉಳಿದ್ರೆ ಎಷ್ಟೋ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಲೈಫ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮ್ಗೆ. ಎರಡನೇ ಅಂದ್ರೆ ಹೀರೋಗಳನ್ನ ಕ್ಯಾಟಗರೈಸ್ ಮಾಡೋದು ಬೇಡ, ಇವರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್. ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು, ಮುಂಗಾರು ಮಳೆ ಎಲ್ಲ ಒಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಹೇಗೆ ಏನಂತ. ಬಟ್ ಮುಂಗಾರು ಮಳೆ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರ ಕೋ ಡೈರೆಕ್ಟರ್. ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ ಕೋ ಡೈರೆಕ್ಟರ್. ಎಷ್ಟು ಸಲ ಬೈಸ್ಕೊಂಡಿದ್ದೀವಿ, ಎಷ್ಟು ಸಲ ಉಸ್ಕೊಂಡಿದ್ದೀವಿ, ಅದೆಲ್ಲ ಬೇರೆ ಪಾರ್ಟ್. ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ, ನನಗೆ ರೈಟ್ ವೇ ಅಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದ್ರು ಇವ್ರು. ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ. ಡೆಫಿನೆಟ್ಲಿ ಶಶಾಂಕ್ ಸರ್ ನ ಬಿಟ್ಟ ಮೇಲೆ ನಾನು ಶಶಾಂಕ್ ಸರ್ಗೆ ಮೆಸೇಜ್ ಹಾಕಿ ಅವ್ರ ಹತ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನ ರೈಟ್ ವೇಲಿ ಗೈಡ್ ಮಾಡಿದ್ದೀವ್ರು. ನಾನು ಆಲ್ವೇಸ್ ನಾನು ಜಿಲ್ಕ ಡೈರೆಕ್ಷನ್ ಮಾಡುವಾಗ ನಮ್ ಟೀಮ್ ಜೊತೆ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಗ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಲೆವೆಲ್ ದೇವ್ರು ನನಗೆ ಏನಾದ್ರು ಒಂದು ಅಪರ್ಚುನಿಟಿ ಕೊಟ್ರೆ ನಾನು ಸಡಗರ ರಾಘವೇಂದ್ರ ಸರ್ಗೆ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಕಲ್ಸಿದ್ದಾರೆ ನನಗೆ ಅನ್ನುವಂತ ಒಂದು ಫೀಲಿಂಗ್ ಇತ್ತು. ಅದೇ ಫೀಲಿಂಗ್ ಇಂದ ಸರ್ ನಾನು ನಿಮ್ಗೆ ಈ ಸಿನಿಮಾನ ಇದು ಮಾಡಿದ್ದು. ಸೊ ಜಿಲ್ಕ ಆದ ನಂತರ ಸರ್ ಮುಂಬೈಗೆ ಬಂದ್ರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ. ಸೊ ನನಗೆ ಅದೇ ಆಗಿ ಅಂದ್ರೆ ಯಾಕೊಂದ್ ಸ್ವಲ್ಪ ಅಂದ್ರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನಿಸ್ತು. ಅವಾಗ ನನ್ನ ಹತ್ರ ಒಂದು ಸ್ಟೋರಿ ಲೈನ್ ಇದೆ ಸರ್, ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇದನ್ನ ಮಾಡೋಣ ಅಂತ ಹೇಳಿ ಎಸ್ ಎ ಟೀಮ್ ಆಗಿ ನಾವು ಅದು ಮಾಡಿದಂತ ಸಿನಿಮಾ. ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮರಾಮನ್ ಸರ್, ಐ ಲವ್ ಯು. ನಿಮ್ಮನ್ನ ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರು ಲವ್ ಮಾಡೋಕಿಲ್ಲ ನಾವು. ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ 8 or 10 ಗಂಟೆ ಕಾಲ್ ಶೀಟ್ ಇದ್ರೆ 12 ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲಿ ಅವ್ರ ಹತ್ರ ಹೇಳ್ತಿದ್ದೆ, ಅವ್ರು ಪೂರ ದಿನ ಕ್ಯಾಮರಾದ ಮುಂದೆ ಹೀಗೆ ನಿಲ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವರದರಾಜ್ ಸರ್ ಮತ್ತೆ ನಮ್ಮ ಫೈಟ್ ಮಾಸ್ಟರ್ಸ್. ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮ್ಗೆ. ಚಿಕ್ಕಮಗಳೂರು ಹಿಲ್ಸ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಮೇಘ ಅವರಿಗೆ ಒಂದು, ಯಾಕಂದ್ರೆ ನಮ್ಮ ಸ್ಟೇ ಇಂದ ಹಿಲ್ಸ್ ಅಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರು 30-35 ಮಿನಿಟ್ಸ್ ನಮ್ಗೆ ವಾಕ್ ಮಾಡ್ಕೊಂಡೇ ಬರ್ಬೇಕಿತ್ತು. ಆ ಗ್ಯಾಪ್ ಅಲ್ಲಿ ಲಂಚ್ ಬ್ರೇಕ್ ಬಿಟ್ರು ರಾಘವೇಂದ್ರ ಸರ್. ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮತ್ತೆ ರಾಘವೇಂದ್ರ ಸರ್ ಹೇಗೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನಮ್ಗೆ ಗೊತ್ತಿದೆ. ರಾಘವೇಂದ್ರ ಸರ್ ಹೇಗೆ ಅಂತ ಹೇಳಿದ್ರೆ ಊಟನೇ ಮಾಡಲ್ಲ, ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದ್ರೊಳಗಡೆ ಬಂದ್ಬಿಟ್ರು. ಒಂದು ಕವಿಶ್ ಫ್ಲೈ ಕ್ಯಾಮರಾ ರೆಡಿ ಇದ್ದಾರೆ, ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಅಂತ ಹೇಳಿದೆ, ಬಂದೆ. ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ವರ್ಡ್ಸ್ ಆಗಿ ಓಡಬೇಕಿತ್ತು. ಅವಾಗ ನನ್ನ ಬಾಡಿ ವೇಟ್ ಸುಮಾರು ಒಂದು 75-78 ಕಿಲೋ ಇತ್ತು. ಓಡಿ ಬರ್ತಾ ಇರ್ಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡ್ಲಿಕ್ಕಿತ್ತು. ಜಂಪ್ ಮಾಡಿದಾಗ ಕಾಲ್ ಟ್ವಿಸ್ಟ್ ಆಯ್ತು. ಸೊ ಅವಾಗ ನನ್ನ ಬಾಡಿ ವೇಟ್ ಏನಿದೆ, ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ 4 times ಸ್ಪೀಡ್ ಜಾಸ್ತಿ ಆಯ್ತು. ಲಿಟ್ರಲಿ ನಾನು ತುಂಬಾ ಲಕ್ಕಿ. ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್ ನಾನು ಉಳ್ಕೊಂಡಿದ್ದೆ. ಯಾಕಂದ್ರೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬೀಳ್ತಿದ್ದೆ ಪ್ರಪಾತಕ್ಕೆ. ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೋಗಿತ್ತು.
ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಒಂದು 6 ತಿಂಗಳ ರೆಸ್ಟ್, ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್, ನಮ್ಮ ಈಗ ಟೆಕ್ನಿಷಿಯನ್, ಮೇಜರ್ ಟೆಕ್ನಿಷಿಯನ್ ಆಯ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನ ಹುಡುಗರು, ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು, ಅಥವಾ ಜಿಮ್ಮಿ ಮತ್ತೆ ಅದನ್ನೆಲ್ಲ ಪಿಕ್ ಮಾಡೋರು. ರಾಘವೇಂದ್ರ ಸರ್ ಯಾವ್ದೋ ಒಂದು ಲೊಕೇಶನ್ ಅಲ್ಲಿ ನಾವು ಹೋಗ್ಲಿಕ್ಕೆ 3 ದಿನ ರಸ್ತೆ ಮಾಡಿದ್ರು ಪಾಪ ಅವರು. ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಜಿಮ್ಮಿನ ಆ ವೆಯ್ಟ್ ನ ಎತ್ಕೊಂಡು ಹೋಗೋದಿದೆಯಲ್ಲ, ಯಾವ್ದೋ ಒಂದಿನ ನಾನು ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ, ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂತ ನೆಕ್ಸ್ಟ್ ಡೇ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ, ಥ್ಯಾಂಕ್ ಯು ಅಣ್ಣ, ಎನರ್ಜೆಟಿಕ್ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನಾರ್ಮಲಿ ಹೋಗಿ ಬರ್ಲಿಕ್ಕೆ ನಮಗೆ 15 ನಿಮಿಷ 20 ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟ್ ಅನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ತಗೊಂಡೋಗಿ ಮಾಡೋದು ತುಂಬಾನೇ ಡಿಫಿಕಲ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ಪೆಷಲಿ ನಮ್ಮ ಟೀಮ್, ಪ್ರೊಡಕ್ಷನ್ ಟೀಮ್, ಯಾಕಂದ್ರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ರು. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನ, ಲಗೇಜ್ ಎತ್ತೋದ್ರಿಂದ ಹಿಡಿದು, ಊಟ ಕೊಡೋದ್ರಿಂದ ಹಿಡಿದು, ಡ್ರೈವರ್ ಇಂದ ಹಿಡಿದು A to Z ಕೆಲಸಕ್ಕೆ ಸುನೀಲ್, ಆರ್ಯನ್, ನಮ್ಮ ಮಂಜು ಆರ್ಯನ್ ಅವನೇ, ಸೂರಜ್, ಸಚಿನ್, ಸೊ ನಮ್ಮ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್ ಅವರು, ಯಾಕಂದ್ರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ, ಅವ್ರಿಲ್ದೆ ಯಾವ್ದು ಕೆಲಸನೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲ್ನ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ. ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನ್ಸುತ್ತೆ, ನನಗೆ ಕಾಲ್ ಆಪರೇಷನ್ ಮಾಡ್ಕೊಡೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನ ಫಿನಿಶ್ ಮಾಡ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆ ಪಾಯಿಂಟ್ ಅಲ್ಲಿ. ಸೊ ಫ್ರಾಕ್ಚರ್ ಲೆಗ್ ಅಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ ನ ಫಿನಿಶ್ ಮಾಡಿದ್ವಿ, ಕಾಲಿಗೆ ಬ್ಯಾಂಡೇಜ್ ಕಟ್ವಿದಲ್ಲಿ ಮಾಡ್ಕೊಂಡ. ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಇದ್ದಾರೆ. ಪ್ರತಿದಿನ ಸರ್ ಶೂಟಿಂಗ್ ಹೋದ ಕೂಡಲೇ ಏನೋ ಒಂದು ಅವ್ರ ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದ್ ಮಾಡೋರು. ಲಂಚ್ ಬ್ರೇಕ್ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು ಅವ್ರು, ನನ್ನ ಕಾಲ್ನ ಮತ್ತೆ ವಾಪಸ್ ಮಾಡಿ ಅದನ್ನ ಲೆವೆಲ್ ತಂದಿದ್ದು ಶಬೀರ್ ಬಾಯ್. ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ನಿಮ್ಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಸ್ಟ್ ದಾಗ ಬಂದು ನಮ್ಮ ಟೀಮ್ ಮೇಘಾ, ಅರ್ಜುನ್ ಸರ್, ಅಂಡ್ ವಿರಾಟ್, ಶಿವಾನಿ, ಅಶ್ವಿನಿ, ಮತ್ತೆ ಬಿ ಸುರೇಶ್ ಸರ್. ಯಾಕಂತ ಹೇಳಿದ್ರೆ 2 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬಾ ಈಸಿ, ಬಟ್ ಆ ಲ್ಯಾಂಗ್ವೇಜ್ ಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜ್ ಅನ್ನ ಕಲ್ತು, ಅವ್ರು ನನಗೆ ಒಂದಿನ ವಿಡಿಯೋ ಕಾಲ್ ಅಲ್ಲಿ ಒಬ್ಬರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಕೇಳಿದ್ರೆ, ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ ಡೈಲಿ 1 hour ನಾವು ಟೈಮ್ ತಕೊಂಡು ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ. ಸ್ಪೆಷಲ್ ಅಂಡ್ ಮೇಘಗೂ ಮರಾಠಿ ಅಂತ ಒಂದು ಟೀಚರ್ ಕೊಟ್ಟು, ಸೊ ತುಂಬಾ ಎಫರ್ಟ್ ಆಗಿದೆ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಇಂದನೇ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.